Hello all. Take down the next problem. It is a question 2018 question paper problem for 6 marks. Following is the balance sheet of Manohar Limited as on 31st March 2018. They have given the balance sheet. Liability side 20,000 equity shares of rupees 10, that is 2 lakh, 8%, 5,000 preference shares of rupees 10 each, 50,000, general reserve 1 lakh, profit and loss account 1 lakh, creditors 1 lakh, and provision for tax. Provision for tax is a current liability. Creditors and provision for taxes, current liabilities. Then fixed assets, stock, debtors, bank. They have given the liabilities and assets. Then they have also given the adjustment. See, the fixed assets were valued at rupees 2 lakh and there is a RBD at 10%. Compute the intrinsic value of the share. They have given the intrinsic value. They have told us to calculate intrinsic value of the share. So here we have to calculate intrinsic value of share, that is net asset method or intrinsic value method. ಸೊ ಇಲ್ಲಿ ನಮಗೆ ಅಡ್ಜಸ್ಟ್ಮೆಂಟ್ಸ್ ಕೂಡ ಕೊಟ್ಟಿದ್ದಾರೆ. ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ ಏನು ಹೇಳಿದರೆ ಫಿಕ್ಸ್ಡ್ ಅಸೆಟ್ಸ್ ಆರ್ ವ್ಯಾಲ್ಯೂಡ್ ಅಟ್ rupees 2 lakh. Here the fixed asset is 1,50,000, but we have to the market value is 2 lakh. Usually we have to take the market value of assets. ಸೊ ನಾವು ನೆನ್ಪಿಟ್ಕೊಳ್ಳಿ, ನೆಟ್ ಅಸೆಟ್ ಮೆಥಡ್ ಅಲ್ಲಿ ಯಾವತ್ತು ಮಾರ್ಕೆಟ್ ವ್ಯಾಲ್ಯೂ ಆಫ್ ಅಸೆಟ್ಸ್ನೇ ತಗೊಳ್ಬೇಕು. ಸೊ ಕ್ಯಾಲ್ಕುಲೇಷನ್ ಮಾಡ್ಬೇಕಾದ್ರೆ ನಾವು ಯಾವ್ದನ್ನ ತಗೊಳ್ತೀವಿ ಅಂತ ಹೇಳಿದ್ರೆ ಮಾರ್ಕೆಟ್ ವ್ಯಾಲ್ಯೂ 2 lakh ತಗೊಳ್ತೀವಿ, ಅಪ್ರಿಸಿಯೇಷನ್ ಆಗಿದೆ. Then there is a RBD at 10%. ಸೊ ಡೆಟಾಸ್ ಇದೆ, ಡೆಟಾಸ್ ಎಷ್ಟಿದೆ 2 lakh ಇದೆ, ಅದ್ರ ಮೇಲೆ 10% RBD ಕೇಳಿದ್ದಾರೆ. ಸೊ RBDನ ಲೆಸ್ ಮಾಡಿ ಬಂದಿರೋ ಮಾರ್ಕೆಟ್ ವ್ಯಾಲ್ಯೂನ ನಾವು ತಗೊಳ್ಬೇಕು. ಕ್ಯಾಲ್ಕುಲೇಟ್ ಮಾಡೋಣ. ಲೆಟ್ಸ್ ಕ್ಯಾಲ್ಕುಲೇಟ್. So calculation of intrinsic value of shares. So here calculation of profit available to equity shareholder. So we have to calculate the profit available to equity shareholder for equity dividend. So we have to take the assets. Assets ತಗೊಳ್ಬೇಕು. Assets ಅಲ್ಲಿ fixed assets ಇದೆ. Fixed assets ನಾವು book value ತಗೊಳ್ತಾ ಇಲ್ಲ, ಯಾವುದನ್ನು ತಗೊಳ್ತೀವಿ ಮಾರ್ಕೆಟ್ ವ್ಯಾಲ್ಯೂ. We have to take the market value of asset. So fixed assets ಎಷ್ಟಿದೆ 2 lakh, ಮಾರ್ಕೆಟ್ ವ್ಯಾಲ್ಯೂ ಏನಿದೆ ಅದನ್ನ ತಗೊಳ್ತೀವಿ. ಸ್ಟಾಕ್ ಆಲ್ಸೋ, ಸೊ ಸ್ಟಾಕ್ 2 lakh. ಸೊ ಇಲ್ಲಿ ಕೂಡ ಅಷ್ಟೇ ಸ್ಟಾಕ್ ನಾವು 2 lakh ತಗೊಳ್ತೀವಿ. ಡೆಟಾರ್ಸ್, ಸೊ ಡೆಟಾರ್ಸ್ ನಮಗೆ ಕ್ವೆಶನ್ ಅಲ್ಲಿ 2 lakh ಕೊಟ್ಟಿದ್ದಾರೆ, ಬಟ್ ವಿ ಹ್ಯಾವ್ ಅಡ್ಜಸ್ಟ್ಮೆಂಟ್ ರಿಗಾರ್ಡಿಂಗ್ ಡೆಟಾರ್ಸ್. ದರ್ ಇಸ್ ಅ RBD at 10%. ಸೊ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಬ್ಯಾಡ್ ಡೆಟ್ಸ್. ಸೊ ಡೆಟಾರ್ಸ್ ವರ್ತ್ ಎಷ್ಟಿದೆ 2 lakh. ಸೊ ಲೆಸ್ RBD 10%. ಸೊ RBD 2 lakh ಇಂಟು 10% ಅಂತ ಹೇಳಿದ್ರೆ 20,000 ಬರುತ್ತೆ. ಸೊ 2 lakh ಇಂದ 20,000 ಡಿಡಕ್ಟ್ ಮಾಡಿದ್ರೆ ನಮಗೆ 1,80,000 ಬರುತ್ತೆ ಮಾರ್ಕೆಟ್ ವ್ಯಾಲ್ಯೂ. 1,80,000. Then bank 1 lakh ಇದೆ. ಸೊ ಬ್ಯಾಂಕ್ 1 lakh. ಸೊ ಟೋಟಲ್ ಆಫ್ ಅಸೆಟ್ಸ್ ಇಸ್ ಟೋಟಲ್ ಪ್ರೊಸೀಡ್ಸ್. ಅಸೆಟ್ಸ್ ಟೋಟಲ್ ಪ್ರೊಸೀಡ್ಸ್ 6,80,000 ಬಂದಿದೆ. ದೆನ್ ಲಯಬಿಲಿಟೀಸ್. ಸೊ ಲಯಬಿಲಿಟೀಸ್ ನಮ್ಗೆ ಯಾವ್ದೆಲ್ಲ ಇದೆ ಇಲ್ಲಿ? ಕ್ರೆಡಿಟರ್ಸ್ ಮತ್ತೆ ಪ್ರೊವಿಷನ್ ಫಾರ್ ಟ್ಯಾಕ್ಸ್ ಮಾತ್ರ ಇರೋದು. ಇದೆಲ್ಲ ಶೇರ್ ಹೋಲ್ಡರ್ ಫಂಡ್ ಬರಲ್ಲ. ಈಕ್ವಿಟಿ ಶೇರ್ ಕ್ಯಾಪಿಟಲ್ ಆಗಿರ್ಬೋದು, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಆಗಿರ್ಬೋದು, ಜನರಲ್ ರಿಸರ್ವ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಯಾವುದು ಬರಲ್ಲ. ಅದ ಲಯಬಿಲಿಟೀಸ್ ಏನಿದೆ ಅದನ್ನ ಮಾತ್ರ ಬರೋದು. ಸೊ ಕ್ರೆಡಿಟರ್ಸ್ ಏನಿಲ್ಲ. ಸೊ ಬುಕ್ ವ್ಯಾಲ್ಯೂನೇ ಮಾರ್ಕೆಟ್ ವ್ಯಾಲ್ಯೂ ಅಂತ ಕನ್ಸಿಡರ್ ಮಾಡ್ತೀವಿ. 1 lakh. ಪ್ರೊವಿಷನ್ ಫಾರ್ ಟ್ಯಾಕ್ಸೇಷನ್ 1 lakh. ಸೊ ನಮಗೆ ಲಯಬಿಲಿಟೀಸ್ ಎರಡೇ ಇರೋದು. ಟೋಟಲ್ ಮಾಡ್ತೀವಿ 1 lakh 2 lakh ಇದೆ. ಸೊ ಟೋಟಲ್ ಪ್ರೊಸೀಡ್ಸ್ ಇಂದ ಲಯಬಿಲಿಟೀಸ್ ನ ಡಿಡಕ್ಟ್ ಮಾಡ್ತೀವಿ. ಸೊ ನಾವಿಲ್ಲಿ $6,80,000 ಇಂದ 2 lakh ನ ಡಿಡಕ್ಟ್ ಮಾಡಿದಾಗ ನಮಗೆ 4,80,000 ಬಂತು. ಈ 4,80,000 ಏನು ಅಂತ ಹೇಳಿದ್ರೆ ನೆಟ್ ಅಸೆಟ್ಸ್. ಸೊ ನೆಟ್ ಅಸೆಟ್ಸ್ ಎಷ್ಟು ಅಂತ ಹೇಳಿದ್ರೆ 4,80,000. ಇದರಿಂದ ನಾವೇನು ಡಿಡಕ್ಟ್ ಮಾಡಬೇಕು? ಪೇಮೆಂಟ್ ಡ್ಯೂ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್. ಪೇಮೆಂಟ್ ಡ್ಯೂ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ ಅಲ್ಲಿ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇದೆಯಾ, ಪ್ರಿಫರೆನ್ಸ್ ಡಿವಿಡೆಂಡ್ ಇದೆಯಾ, ಅಥವಾ ರಿಡಂಪ್ಷನ್ ಪ್ರೀಮಿಯಂ ಇದೆಯಾ ನೋಡಬೇಕು. ಇಲ್ಲಿ ನಮಗೆ ಕ್ವೆಶನ್ ಅಲ್ಲಿ ಏನಿದೆ? ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಮಾತ್ರ ಇರುವಂಥದ್ದು, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್. ಸೊ ವಿ ಹ್ಯಾವ್ ಟು ಡಿಡಕ್ಟ್ ದ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್. ಸೊ ಲೆಸ್ ಪೇಮೆಂಟ್ ಡ್ಯೂ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಮಾತ್ರ ಇದೆ 50,000. ಸೊ ವಿ ಹ್ಯಾವ್ ಟು ಡಿಡಕ್ಟ್ 50,000 from 4,80,000. 4,80,000 minus 50,000, 4,30,000. That is profits available to equity shareholders for equity dividend. PAESHED. ಏನು ಬರೀತೀವಿ ಅದೇ. Profits available to equity shareholder is 4,30,000. So then after that we have to calculate the intrinsic value per share calculate ಮಾಡಬೇಕು ಫಾರ್ಮುಲಾ ಹಾಕಿ. ಸೊ ಫಾರ್ಮುಲಾ ಏನು? Profits available to intrinsic value per share or value per share is equal to profits available to equity shareholder for equity dividend, that is PAESHED divided by number of shares.
ಸೊ ಫಾರ್ಮುಲಾ ತಗೊಳ್ತೀವಿ ನಾವು. ಇಂಟ್ರೆನ್ಸಿಕ್ ವ್ಯಾಲ್ಯೂ ಪರ್ ಶೇರ್ ಇಸ್ ಈಕ್ವಲ್ ಟು ಪ್ರಾಫಿಟ್ಸ್ ಅವೈಲಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ ಡಿವೈಡೆಡ್ ಬೈ ನಂಬರ್ ಆಫ್ ಶೇರ್ಸ್. ಸೊ ಪ್ರಾಫಿಟ್ಸ್ ಅವೈಲಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ ಫಾರ್ ಇಕ್ವಿಟಿ ಡಿವಿಡೆಂಡ್ ನಾವು ಕ್ಯಾಲ್ಕುಲೇಟ್ ಮಾಡಿದೀವಿ ಆಲ್ರೆಡಿ. ಎಷ್ಟು? 4,30,000. ಸೊ 4,30,000 ನಂಬರ್ ಆಫ್ ಇಕ್ವಿಟಿ ಶೇರ್ಸ್. ನಂಬರ್ ಆಫ್ ಇಕ್ವಿಟಿ ಶೇರ್ಸ್ ನಾವು ಕ್ವೆಶನ್ ಅಲ್ಲಿ ನೋಡಬೇಕು. ಇಕ್ವಿಟಿ ಶೇರ್ಸ್ ಮಾತ್ರ ತಗೊಳ್ಳೋದು ನಾವು. ಸೊ ವಿ ವಿಲ್ ಕನ್ಸಿಡರ್ ಓನ್ಲಿ ದ ಇಕ್ವಿಟಿ ಶೇರ್ಸ್. ಸೊ ಇಕ್ವಿಟಿ ಶೇರ್ ನಂಬರ್ ಆಫ್ ಇಕ್ವಿಟಿ ಶೇರ್ ದೇ ಹ್ಯಾವ್ ಗಿವನ್ ಇನ್ ದ ಕ್ವೆಶನ್ ಎಷ್ಟು? 20,000. ಸೊ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಇದು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಫೇಸ್ ವ್ಯಾಲ್ಯೂ, ಪೇಡ್ ಅಪ್ ವ್ಯಾಲ್ಯೂ ಅಥವಾ ಫೇಸ್ ವ್ಯಾಲ್ಯೂ ಕೊಡ್ತಾರೆ. ಅದರ 2 lakh ಇಂದ 10 ಡಿವೈಡ್ ಮಾಡಬೇಕು. ಸೊ ಇಲ್ಲೇನು ಅಂತ ಹೇಳಿದ್ರೆ ನಂಬರ್ ಆಫ್ ಶೇರ್ ದೇ ಹ್ಯಾವ್ ಗಿವನ್, ಬಟ್ ಕ್ಯಾಲ್ಕುಲೇಷನ್ ಮಾಡಬೇಕು ಅಂದ್ರೆ ಫಾರ್ಮುಲಾ ಏನದು? ಇಕ್ವಿಟಿ ಶೇರ್ ಕ್ಯಾಪಿಟಲ್ ಡಿವೈಡೆಡ್ ಬೈ ಪೇಡ್ ಅಪ್ ವ್ಯಾಲ್ಯೂ ಆರ್ ಫೇಸ್ ವ್ಯಾಲ್ಯೂ. ದಿಸ್ ಇಸ್ ದ ಫಾರ್ಮುಲಾ. ನಿಮ್ಗೆ ಗೊತ್ತು, ಸಿಂಪಲ್ ಆಗಿ ಕ್ಯಾಲ್ಕುಲೇಟ್ ಮಾಡೋದು. ಗೊತ್ತಿಲ್ಲ ಅಂತ ಹೇಳಿದ್ರೆ ಮಾತ್ರ ಬರ್ತಿದ್ದು. ಸೊ ಎಷ್ಟು? ಈಕ್ವಿಟಿ ಶೇರ್ ಕ್ಯಾಪಿಟಲ್ 2 lakh ಇದೆ, ಡಿವೈಡೆಡ್ ಬೈ ಪೇಡ್ ಅಪ್ ವ್ಯಾಲ್ಯೂ 2 lakh ಡಿವೈಡೆಡ್ ಬೈ 10 ಅಂದರೆ 20,000. ಬಟ್ ನಮಗಿದು ಸ್ಟ್ರೈಟ್ ಅವೇ ಕ್ವೆಶನ್ ಅಲ್ಲೇ ಕೊಟ್ಟಿದ್ದಾರೆ. 20,000 ಇಲ್ಲೇ ಕೊಟ್ಟಿದ್ದಾರೆ ನೋಡಿ. ಸೊ 20,000 ಈಕ್ವಿಟಿ ಶೇರ್ಸ್ ಆಫ್ ರುಪೀಸ್ 10 ಈಚ್. ಈ 20,000 ತಗೊಳ್ತಾರೆ. ನಂಬರ್ ಆಫ್ ಶೇರ್ಸ್ ನಮಗೆ ಬೇಕಿರೋದು. ಸೊ ನಂಬರ್ ಆಫ್ ಶೇರ್ಸ್ ಎಷ್ಟು? 20,000. ಸೊ ವ್ಯಾಲ್ಯೂ ಪರ್ ಶೇರ್ ಏನಾಗುತ್ತೆ? PIESHED ಅಂದರೆ ಪ್ರಾಫಿಟ್ಸ್ ಅವೈಲಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ 4,30,000 ಡಿವೈಡೆಡ್ ಬೈ ನಂಬರ್ ಆಫ್ ಶೇರ್. ನಂಬರ್ ಆಫ್ ಶೇರ್ ಕ್ವೆಶನ್ ಅಲ್ಲೇ ಕೊಟ್ಟಿದ್ರೆ 20,000. ಸೊ 4,30,000 ಡಿವೈಡೆಡ್ ಬೈ 20,000 ಅಂತ ಹೇಳಿದ್ರೆ ರುಪೀಸ್ 2.15 ಪರ್ ಶೇರ್. ಸೊ ರುಪೀಸ್ 2.15 per share.